ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಮಿನಿ ವ್ಲಾಗನ್ನು ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಶನಿವಾರ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮೂರ ಕೆರೆ ಮೇಲೆ ಹೋಗಬೇಕು. ಕೆರೆ ಪಕ್ಕನೇ ರೋಡ್ ಇದೆ. ಕೆರೆ ಅಂತೂ ತುಂಬಿದೆ. ಈಗ ತೋಟಕ್ಕೆ ಹೋದೆ. ಸ್ವಲ್ಪ ಕಾಯೆಲ್ಲ ಹುಡುಕ್ತೀನಿ. ಹೋದ ತಕ್ಷಣ ಕಾಯಿ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಕಾಯೆಲ್ಲ ಹುಡ್ಕೊಂಡು ಬಂದು ನೆಕ್ಸ್ಟು ನಾನು ಕೆಲಸ ಸ್ಟಾರ್ಟ್ ಮಾಡೋದು. ತೋಟದಲ್ಲಿ ಏನಾದರೂ ಸೊಪ್ಪಿದ್ರೆ ಸೊಪ್ಪು, ಹೂವು ಇದ್ದರೆ ಹೂವು ಬಿಡಿಸ್ಕೊಂಡು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ನಮ್ಮ ತೋಟ. ನೆಕ್ಸ್ಟು ನಾವು ಸೊಪ್ಪು ಚೆಲ್ಲಿದ್ವಲ್ಲ, ಅದು ನೋಡಿ ದಂಟನ ಸೊಪ್ಪು ಅಂತ ಚೆಲ್ಲಿದ್ರೆ ಅದು ಅರಿವೆ ಸೊಪ್ಪು ಉಟ್ಕೊಂಡಿದ್ದೆ, ಕೀರೆ ಸೊಪ್ಪು. ಅಜ್ಜಿ ಬೀಜ ಕೊಟ್ಟವರು ಅರಿವೆ ಬೀಜ ಕೊಟ್ಬಿಟ್ಟಿದ್ದಾರೆ, ದಂಟದ ಬೀಜ ಅಂತ ಅಂದ್ಕೊಂಡು. ಸೇಮ್ ನೋಡೋಕ್ಕೆ ಎರಡು ಒಂದೇ ಥರ ಇರುತ್ತೆ, ಅವ್ರಿಗೂ ಗೊತ್ತಾಗಲ್ಲ. ಅದರಿಂದ ಎಲ್ಲ ಕೀರೆ ಹುಟ್ಟಿದೆ. ದಂಟು ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಂದರೆ ನೋಡಿ ಅದೆಲ್ಲ ಕೀರೆ ಬೀಜ, ಕೀರೆ ಸೊಪ್ಪು. ಸಬ್ಸಿಗೆ ನೋಡಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಅಂತ. 15 ದಿನ ಕರೆಕ್ಟಾಗಿ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಸಬ್ಸಿಗೆ ಸೊಪ್ಪು. ಅದ್ರ ಜೊತೆಗೆ ಒಂದೊಂದು ಕೀರೆ ಸೊಪ್ಪನ್ನು ಕೂಡ ಬೆರೆಸ್ಕೊಂಡಿದೆ, ಸಬ್ಸಿಗೆ ಸೊಪ್ಪಿನ ಮಡಿನಲ್ಲೂ. ಕೀರೆ ಸೊಪ್ಪು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ದೊಡ್ಡದಾದಮೇಲೆ ಇದನ್ನೆಲ್ಲ ಕಿತ್ಕೊಂಡ್ಬಿಡ್ತೀವಿ. ಸ್ವಲ್ಪ ತೆಳ್ಳಗೆ ಮಾಡಬೇಕು, ತೆಳ್ಳಗೆ ಮಾಡಿದ್ರೇ ಸೊಪ್ಪು ಚೆನ್ನಾಗಿ ಬರೋದು. ನೆಕ್ಸ್ಟು ಇಲ್ಲಿ ಒಂದು ಹೂವು ಹಳ್ಳಿದೆ, ರೋಸು, ಫಸ್ಟ್ನೇ ರೋಸು ಗಿಡದ್ದು. ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ನೋಡಿ. ನನ್ನ ತಮ್ಮ ತಂದು ಕೊಟ್ಟಿದ್ದೆ ಇದು ಗಿಡ. ತುಂಬ ಚೆನ್ನಾಗಿ ಕಲರಾಗಿ ಚೆನ್ನಾಗಿ ಬಂದಿದೆ. ಇದು ಗಿಡ ನೋಡಿದ್ರೆ ಏಂತ್ಕೋಬೇಡ, ಅದರ ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಜೊತೆಗೆ ಒಂದೆರಡು ಚೆಂಡು ಒಂದೆಲ್ಲ ಕಿತ್ಕೊಂಡು ನಮ್ಮದು ಮಿಷಿನ್ ಮನೇಲಿ ಒಂದು ಫೋಟೋ ಇಟ್ಟಿದ್ದೀವಿ. ನಮ್ಮ ಮನೆ ದೇವ್ರದ್ದು ನಂಜುಂಡೇಶ್ವರನ ಫೋಟೋ ಇಟ್ಟಿದ್ದೀವಿ. ಸೊ ಆ ಫೋಟೋಕ್ಕೆ ಇಡ್ತೀನಿ ಇವಾಗ. ಬೀಗ ತೆಗೆದು ಇಡ್ತೀನಿ ನೋಡಿ. ಈಗ ಮರ ಇದೆ, ಅಲ್ಲಿ ಮರದ ಮೇಲೆ ಹತ್ತಿ ಇಡಬೇಕು. ಸ್ವಲ್ಪ ನನ್ನ ಕೈ ಎಟ್ಕಲ್ಲ, ಮರ ಹಾಕಿದ್ದೀವಲ್ಲ ಇಲ್ಲಿ, ಇದ್ರ ಮೇಲೆ ಹತ್ತಿ ನಿಂತ್ಕೊಂಡು ಇಡ್ತೀನಿ ಫೋಟೋಕ್ಕೆ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಇಂಥ ಸಾಹಸ ಯಾಕೆ ಮಾಡಬೇಕಿತ್ತಲ್ವ ನಾನು. ಮರದ ಮೇಲೇ ಹತ್ಬಿಟ್ಟು ಫೋಟೋಕ್ಕೆ ಹೂವು ಇಡ್ತಾಯಿದ್ದೀನಿ. ಬಿದ್ದರೆ ಅನ್ನೋ ಒಂದು ಭಯ ಬೇರೆ. ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಹೂವು ಹಿಡ್ಕೊಂಡು ಇಡ್ತಾಯಿದ್ದೀನಿ. ಯಾವತ್ತಾದರೂ ಒಂದಿನ ಬಂದು ಪೂಜೆ ಮಾಡೋಣ ಅಂತ ಅಂದರೆ ಒಂದಿನ ಸಿಗೋದೇ ಇಲ್ಲ. ಅದಕ್ಕೆ ಫೋಟೋಕ್ಕೆ ಹೂವು ಆದರೂ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟೆ. ಫೋಟೋಕ್ಕೆ ಹೂವು ಇಟ್ಟಾಯಿತು. ನೆಕ್ಸ್ಟು ಮಿಷಿನ್ ಹಚ್ಚಿದ್ದಾರೆ, ಮೋಟ್ರ್ ಆನ್ ಮಾಡಿದ್ದಾರೆ. ನಮ್ಮನೇಲಿ ಸ್ವಲ್ಪ ನೀರೆಲ್ಲ ಬಿಡಬೇಕು ಅಂತ ಅವರು ಬಿಡ್ತಾ ಇರ್ತಾರೆ. ನಾನು ಅಷ್ಟರಲ್ಲಿ ಈ ಸೊಪ್ಪೆಲ್ಲ ಕುಯ್ಕೊಳ್ಳೋಣ ಅಂತ ಕುಯ್ಕೋತಾ ಇದ್ದೀನಿ. ಯಾಕಂದರೆ ಮಳೆ ಬರೋವಾಗಿತ್ತು. ಅದರಿಂದ ಸಾಂಬಾರಿಗೆ ಅರಿವೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಳೆಯೋದು. ಇದನ್ನೆಲ್ಲ ಇವಾಗ ಕುಯ್ಕೊತೀನಿ. ಯಾಕಂದರೆ ವಾರಕ್ಕೆ ಒಂದೇ ದಿನ ನಾವು ಹೋಗೋದು, ಜಾಸ್ತಿ ಹೋಗೋಲ್ಲ. ಅದರಿಂದ 1-2 ದಿನಕ್ಕೆ ಆಗೋಷ್ಟು, ವಾರದಲ್ಲಿ 1-2 ದಿನ ಸೊಪ್ಪಿನ ಸಾಂಬಾರೇ ಇರುತ್ತೆ ನಮ್ಮ ಮನೇಲಿ. ಯಾವುದಕ್ಕೆ ಚೆನ್ನಾಗಿದೆ, ಯಾವುದ್ರಲ್ಲಿ ಕುಯ್ಯೋಣ ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟು ಬ್ಯಾಗ್ ಇಟ್ಕೊಂಡಿದ್ದೀನಿ. ಹೋಗ್ಬೇಕಾದ್ರೇ ಒಂದು ಬ್ಯಾಗ್ ತೊಗೊಂಡು ಹೊಂಟೋಗ್ತೀನಿ ಸೊಪ್ಪೆಲ್ಲ ಹಾಕ್ಕೊಂಡು ಬರೋಕ್ಕೆ ಅಂತ. ಎಲ್ಲ ಕುಡ್ಲಲ್ಲಿ ಕುಯ್ತಾರೆ, ನಮ್ಮ ಮನೇಲಿ ಕುಡ್ಲಿಲ್ಲ. ಅದರಿಂದ ಚಾಕು ತೊಗೊಂಡು ಹೊಂಟೋಗಿದ್ದೀನಿ. ಹೋಗ್ಬೇಕು, ಅಲ್ಲಿ ಸಿಗೋಲ್ಲ ಕುಡ್ಲೆಲ್ಲನೂ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಚಾಕನ್ನ ಚೆನ್ನಾಗಿ ಮಸ್ಕೊಂಡು ತೊಗೊಂಡು ಹೊಂಟೋಗ್ಬಿಡ್ತೀನಿ ಸೊಪ್ಪನ್ನು ಕುಯ್ಕೊಳ್ಳೋಕ್ಕೆ. ಸೊಪ್ಪು ಕುಯ್ಯೋದು ತುಂಬ ಲೇಟು, ನಿಧಾನಕ್ಕೆ ಕುಯ್ಬೇಕು. ಚಾಕು ಕೈಗೆ ಬಂದುಬಿಡುತ್ತೆ, ಇಲ್ಲ ಬೇರು ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಕುಯ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕೀರೆ ಸೊಪ್ಪು. ಇದು ನಾವೇನು ಜಾಸ್ತಿ ಯೂರಿಯಾ ಅದೆಲ್ಲ ಹಾಕೋಲ್ಲ, ಬರೀ ನಾಟಿ ಗೊಬ್ಬರನೇ ಹಾಕಿ ಬೆಳೆಯೋದು. ಸಾಂಬಾರಂತೂ ತುಂಬ ಚೆನ್ನಾಗುತ್ತೆ. ಬಸ್ಸಾರು, ಉಪ್ಸಾರು, ಮಸೊಪ್ಪಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಣ್ಣದಾಗಿ ಹಚ್ಬಿಟ್ಟು ಮೊಟ್ಟೆ ಪಲ್ಯ ಕೂಡ ಮಾಡ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದರಲ್ಲಿ ಒಂದೊಂದು ಸತ್ತೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಬಿಡಿಸ್ಕೊಂಡು ನೆಕ್ಸ್ಟ್ ನಾನು ಸೊಪ್ಪನ್ನು ಕುಯ್ಕೊತೀನಿ. ನೆಕ್ಸ್ಟ್ ನೋಡಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಮನೆಗೆ ಬಂದೆ. ಒಣಗುನೆ ಸೊಪ್ಪು ತಂದಿದ್ದೀನಿ, ನೈಟಿಗೆ ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟು ಒಣಗುನೆ ಸೊಪ್ಪು ಕುಯ್ಕೊಂಡಿದ್ದೀನಿ. ಒಂದಿಷ್ಟು ಅರಿವೆ ಸೊಪ್ಪನ್ನು ಕುಯ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕು. ಒಣಗುನೆ ಸೊಪ್ಪು ಮಾತ್ರ ಸೋಸ್ಬಿಟ್ಟು ಸಾಂಬಾರು ಮಾಡ್ಕೊತೀನಿ. ಇದ್ರ ಜೊತೆಗೆ ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ನೋಡ್ತಾ ಇದ್ದಾನೆ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ನಮ್ಮ ಪಕ್ಕದ ಮನೇಲಿ ನಮ್ಮ ಕೇರಿಲಿ ಒಂದು ಮಗುದು ಬರ್ತಡೇ ಇತ್ತು. ಬರ್ತಡೇ ಕರೆದಿದ್ರು, ಕುಂಕುಮಕ್ಕೆಲ್ಲ ಕರೆದಿದ್ರು. ಸೊ ಅಲ್ಲಿ ಹೋದೋ, ಪಾಪದ ಬರ್ತ್ಡೇ ಇತ್ತು ಅಂದ್ಬಿಟ್ಟು ನನ್ನ ಮಕ್ಕಳು ನಾವೆಲ್ಲ ಅಲ್ಲಿ ಹೋದೋ. ಅಲ್ಲ ಕುಂಕುಮ ಎಲ್ಲ ತೊಗೊಂಡು ಕೇಕೆಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ. 2 ವರ್ಷದ್ದು ಬರ್ತಡೇ. ನೆಕ್ಸ್ಟು ಅವರು ಅಡುಗೆ ಮಾಡಿಸಿದ್ರು, ಒಬ್ಬಟ್ಟು ಅಡುಗೆ ಮಾಡಿಸಿದ್ರು, ಪಲಾವು, ಒಬ್ಬಟ್ಟು ಎಲ್ಲ ಮಾಡಿದರು. ಆದರೆ ನಾವು ಊಟ ಮಾಡಲಿಲ್ಲ, ಒಬ್ಬಟ್ಟು ಮಾತ್ರ ಈಸ್ಕೊಂಡು ಮನೆಗೆ ಬಂದ್ವಿ. ಕೇಕೆಲ್ಲ ಈಸ್ಕೊಂಡು ಮನೇಲಿ ಊಟ ಮಾಡ್ತೀವಿ, ಇನ್ನೊಂದು ದಿನ ಬರ್ತೀವಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅಲ್ಲಿ ಬರ್ತಡೇಗೆ ಹೋಗಿ ಬಂದಾದಮೇಲೆ ಅಡುಗೆ ಮಾಡಿಕೊಂಡೆ. ಮುದ್ದೆ,
ಮುದ್ದೆ ಜೊತೆಗೆ ಸಾಂಬಾರು ಈ ರೀತಿಯೇ ಮಾಡ್ಕೊಳ್ಳೋದು. ಸ್ವಲ್ಪನೇ ಮಾಡ್ಕೊಳ್ಳೋದು ಸಾಂಬಾರು ಒಂದೇ ಟೈಮಿಗೆ ಸಾಂಬಾರು ಮಾಡ್ಕೊಳ್ಳೋದು. ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಬಸ್ಸಾರು. ಮೊಟ್ಟೆ ಹಾಕಿ ಮಾಡಿರೋದು ಒಣಗೊನೆ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಮಿಕ್ಸ್ ಕಾಳು ಹಾಕಿದ್ದೀನಿ. ಬರೀ ಬೇಳೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಮೊಟ್ಟೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಬ್ಬಟ್ಟು ಬರ್ತಡೆಗೆ ಹೋಗಿದಾಗ ಒಬ್ಬಟ್ಟು ಕೊಟ್ಟಿದ್ರಲ್ಲ ಅದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.